ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 13 ಪಾಯಿಂಟ್ಸ್ ಗೇನ್ ಆಗಿ 81,711ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 7 ಪಾಯಿಂಟ್ಸ್ ಗೇನ್ ಆಗಿ 25,017ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 130 ಪಾಯಿಂಟ್ಸ್ ಗೇನ್ ಆಗಿ 51,278ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ವಾಯ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಯಾಕಂದರೆ ಕೋಲ್ಡ್ ಆಗಿದೆ. ಇವಾಗ ನಮ್ಮ ಮಾರ್ಕೆಟ್ ಅಪ್ಡೇಟ್ಸ್ ಬಗ್ಗೆ ನೋಡೋಣ. ನಿಫ್ಟಿ ಆಲ್ ಟೈಮ್ ಹೈ ಹತ್ರಕ್ಕೆ ರೀಚ್ ಆಗಿ ಅಲ್ಲಿಂದ ಮತ್ತೆ ಫಾಲ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ ಫ್ಲ್ಯಾಟಾಗಿ ಮೂವ್ ಆಗಿದೆ ಎಲ್ಲ ಇಂಡಿಸೀಸ್. ಆದರೆ ಸ್ಮಾಲ್ ಕ್ಯಾಪ್ ಎಬೋವ್ 1% ಮೂವ್ ಆಗಿದೆ. ಟಾಟಾ ಇನ್ವೆಸ್ಟ್ಮೆಂಟ್, CESE, ಅಮರ್ ರಾಜಾ ಈ ಕಂಪನೀಸ್ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತು ನಿಫ್ಟಿ ನೋಡಿಕೊಂಡ್ರೆ 25,000 ಝೋನಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾಯಿದೆ. ಇವಾಗ ಮತ್ತೆ ಎಲ್ಲರೂ ಕೇಳ್ಬೋದು, ಮಾರ್ಕೆಟ್ ಆಲ್ ಟೈಮ್ ಹೈ ರೀಚ್ ಆಗಿದೆ, ಇವಾಗಿಂದ ಬೆಳಿಬೋದಾ ಅಥವಾ ಮತ್ತೆ ಫಾಲ್ ಆಗ್ಬೋದಾ ಅಂತ. ಯಾಕಂದರೆ ಲಾಸ್ಟ್ ಟೈಮ್ ಇದೇ ಥರ ಆಲ್ ಟೈಮ್ ಹೈ ರೀಚ್ ಆದಾಗ ಗ್ಲೋಬಲ್ ನೆಗೆಟಿವ್ ಪಾಯಿಂಟ್ಸಿಂದ 1000 ಪಾಯಿಂಟ್ಸ್ ಕರೆಕ್ಟ್ ಆಗ್ತಾ ಹೋಯಿತು. ಮತ್ತು ಅದೇ ಥರ ಆಗುತ್ತಾ ಇಲ್ವಾ ಅಂತ. ಇವಾಗಿರೋ ಅನಾಲಿಸಿಸ್ ಪ್ರಕಾರ ಅಬ್ನಾರ್ಮಲ್ಲಾಗಿ ಮೂವ್ ಆಗೋ ಚಾನ್ಸಸ್ ಕಮ್ಮಿ ಇದೆ. ನೆಕ್ಸ್ಟು 1 ಮಂತಲ್ಲಿ ನಿಫ್ಟಿ 26,000 ರೀಚ್ ಆಗೋದು, ಅದರ ನೆಕ್ಸ್ಟ್ ಮಂತಲ್ಲಿ ನಿಫ್ಟಿ 27,000 ರೀಚ್ ಆಗೋದು, ಈ ಥರ ಮೂವ್ ಆಗೋ ಚಾನ್ಸಸ್ ಇಲ್ಲ. ಜೊತೆಗೆ ಈ ಥರ ಪುಷ್ ಮಾಡೋ ಡೇಟಾ ಪಾಯಿಂಟ್ ಸಹ ಯಾವುದೂ ಇಲ್ಲ. ಅದಕ್ಕೆ ಈ ಫೇಸಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಅಥವಾ ಸೈಡ್ ವೇಸ್ ಮೂವಿಂಗ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಹಂಗಂತ ಮಾರ್ಕೆಟ್ ಫಾಲ್ ಆಗೋಗ್ತಿದೆ ಅಂತ ಏನೂ ಹೇಳ್ತಾ ಇಲ್ಲ. ಕನ್ಸಾಲಿಡೇಷನ್ ಅಂದರೆ ಈ ಝೋನ್ 24,500ಇಂದ 25,000 ಈ 500 ಪಾಯಿಂಟ್ ಝೋನಲ್ಲೇ ಕನ್ಸಾಲಿಡೇಷನ್ ಆಗುತ್ತೆ ಅಂತ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ. ಜೊತೆಗೆ ಮಾರ್ಕೆಟಲ್ಲಿ ಇಂಪಾರ್ಟೆಂಟ್ ಈವೆಂಟ್ ಸಹ ಯಾವುದೂ ಇಲ್ಲ. ಥರ್ಸ್ಡೇ ನಿಫ್ಟಿ ಎಕ್ಸ್ಪೈರಿ ಇದೆ, ಮತ್ತು ಅವತ್ತೇ ರಿಲಯನ್ಸ್ ಇಂಡಸ್ಟ್ರೀಸ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಇದೆ. ಅವತ್ತು ನೋಡಬೇಕು ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಇವತ್ತು ಟಾಟಾ ಗ್ರೂಪಲ್ಲಿ ಸ್ಟಾಕ್ ಸ್ಕೈ ರಾಕೆಟ್ ಮೂವ್ ಆಗಿದ್ದಾವೆ. ಟಾಟಾ ಎಲೆಕ್ಸಿ 16% ಮೂವ್ ಆಗಿದೆ. ಟಾಟಾ ಇನ್ವೆಸ್ಟ್ಮೆಂಟ್ 20%ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಟಾಟಾ ಟೆಲಿ 9%, ತೇಜಸ್ ನೆಟ್ವರ್ಕ್ 5% ಮೂವ್ ಆಗಿದೆ. ಇದನ್ನೆಲ್ಲ ಕಂಪ್ಲೀಟಾಗಿ ಹೇಳಬೇಕು ಅಂದರೆ 2022ಇಂದ ಶುರು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸಿಂಪಲಾಗಿ ಹೇಳ್ತೀನಿ ನೋಡಿ. ಈ ಟಾಟಾ ಗ್ರೂಪಲ್ಲಿ ಸ್ವಲ್ಪ ಲಿಸ್ಟೆಡ್ ಕಂಪನೀಸ್ ಇದೆ, ಅನ್ಲಿಸ್ಟೆಡ್ ಕಂಪನೀಸ್ ಸಹ ಇದೆ. ಅದರಲ್ಲಿ ಈ ಟಾಟಾ ಸನ್ಸ್ ಅನ್ನೋದೊಂದು. ಈ ಟಾಟಾ ಸನ್ಸ್ ಯಾವ ಥರ ಬಿಸ್ನೆಸ್ಸು ಮಾಡಲ್ಲ, ಆದರೆ ಎಲ್ಲ ಕಂಪನೀಸಲ್ಲಿ ಹೋಲ್ಡಿಂಗ್ಸ್ ಇದೆ. ಅದರಲ್ಲೂ ಜಾಸ್ತಿ ಅಂದರೆ ಟಾಟಾ ಇನ್ವೆಸ್ಟ್ಮೆಂಟಲ್ಲಿ 70% ಹೋಲ್ಡಿಂಗ್ಸ್ ಇದೆ. ಜೊತೆಗೆ ಇದಕ್ಕೆ ಡೆಟ್ಸ್ ಸಹ ಜಾಸ್ತಿ ಇದೆ. ಅದಕ್ಕೋಸ್ಕರ 2022ಅಲ್ಲಿ RBI ಅವರು ಈ ಟಾಟಾ ಸನ್ಸ್ನ ಅಪ್ಪರ್ ಲೇಯರ್ NBFC ಆಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದರು. ಕನ್ವರ್ಟ್ ಮಾಡಿ ನೀವು 2025 ಒಳಗಡೆ ಮಾರ್ಕೆಟಲ್ಲಿ ಲಿಸ್ಟ್ ಆಗಬೇಕು ಅಂತ ಹೇಳಿದರು. ಆದರೆ ಟಾಟಾ ಸನ್ಸ್ ಅವರು NBFC ಸರ್ಟಿಫಿಕೇಟ್ನ ರಿಟರ್ನ್ ಮಾಡಿದ್ದಾರೆ. ರಿಟರ್ನ್ ಮಾಡಿ ನಾವು NBFC ಆಗಿ ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಡೆಟ್ನ ಸಹ ರೀಪೇಮೆಂಟ್ ಮಾಡಿದ್ದಾರೆ. 20,000 crores ಡೆಟ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಮಾರ್ಕೆಟಲ್ಲಿ ಇಷ್ಟು ಮೊಮೆಂಟಮ್ ಇದೆ. ಜೊತೆಗೆ ಇದಾದಮೇಲೆ ಟಾಟಾ ಎಲೆಕ್ಸಿ ಇವತ್ತು 16% ಮೂವ್ ಆಗಿದೆ. ಒಂದೇ ವಾರದಲ್ಲಿ 27% ಮೂವ್ ಆಗಿದೆ. ಇಷ್ಟು ಬೆಳೆಯೋದಕ್ಕೆ ರೀಸನ್ ನೋಡ್ತಾ ಇದ್ದೆ, ಆಗ ಈ ಆರ್ಟಿಕಲ್ ಕಾಣಿಸ್ತು. ಆನಂದ್ ರಾತಿ ವೆಲ್ತ್ ಮ್ಯಾನೇಜ್ಮೆಂಟ್ ಅವ್ರು ಶೇರ್ ಮಾಡಿದ್ದು. ಲಾಸ್ಟ್ ಇಯರಿಂದ ಅಂಡರ್ ಪರ್ಫಾರ್ಮಿಂಗಲ್ಲಿತ್ತು ಅಂತ ಹೇಳಿದ್ದಾರೆ. ಈ ಓವರಾಲ್ IT ಇಂಡೆಕ್ಸ್ ಸೆಕ್ಟರ್ ನೋಡಿದ್ರೆ 1 ಇಯರಲ್ಲಿ 16% ಮೂವ್ ಆಗಿತ್ತು. ಆದರೆ ಈ ಟಾಟಾ ಎಲೆಕ್ಸಿ 8% ಡಿಕ್ಲೈನ್ ಆಗಿತ್ತು. ಈ ಟಾಟಾ ಎಲೆಕ್ಸಿ ಸ್ಟಾಕ್ ಆಲ್ ಟೈಮ್ ಹೈ ನೋಡಿಕೊಂಡ್ರೆ 10,000ಇಂದ ಕರೆಕ್ಟಾಗಿ 6,000ವರೆಗೂ ಬಂದಿತ್ತು. ಮತ್ತೆ ಅಲ್ಲಿಂದ ಬೆಳೀತಾ ಇದೆ. ಅದಕ್ಕೋಸ್ಕರ ಈ ಕನ್ಸಲ್ಟೇಷನ್ ಫೇಸಿನ ಥರ ಬೆಳೆದಿದೆ ಅಂತ ಅಪ್ಡೇಟ್ ಆಗಿದೆ. ಮತ್ತು ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇರೋರು ಸ್ಟಾಕಲ್ಲಿ ಡೆಲಿವರಿ ಆ್ಯಕ್ಟಿವಿಟಿ ಎಷ್ಟಿದೆ ಅಂತ ಚೆಕ್ ಮಾಡಿ ನೋಡಿ. ಮತ್ತು ಎಷ್ಟು ಡೆಲಿವರಿ ಆ್ಯಕ್ಟಿವಿಟಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲೂ ಕಮೆಂಟ್ ಮಾಡಿ. ಬೇರೆ ವ್ಯೂವರ್ಸ್ಗೆಲ್ಲ ಯೂಸ್ಫುಲ್ ಆಗುತ್ತೆ. ಇವಾಗ ನೆಗೆಟಿವ್ ನ್ಯೂಸ್ ಬಗ್ಗೆ ನೋಡೋಣ. ನಿನ್ನೆಯಿಂದ ಏನೋ ಒಂದು ಅಪ್ಡೇಟ್ ಬರ್ತಾನೆ ಇದೆ. ಇಸ್ರೇಲ್, ಗಾಜಾ ಮತ್ತು ಲಿಬನಾನ್ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸಲ್ಲಿ ವಾರ್ ಟೆನ್ಷನ್ಸ್ ಅಂತ, ಡ್ರೋನ್ ಅಟ್ಯಾಕ್ಸ್, ಬಾಂಬ್ ಥ್ರೆಟ್ಸ್ ಈ ಥರ ಮಲ್ಟಿಪಲ್ ನ್ಯೂಸ್ ಅಪ್ಡೇಟ್ ಆಗಿದೆ. ಮತ್ತು ಇವತ್ತು ಹೆಲ್ತ್ ಮಿನಿಸ್ಟರ್ ಒಂದು ನ್ಯೂಸ್ ಶೇರ್ ಮಾಡಿದ್ದಾರೆ. 40,435 ಪೀಪಲ್ ಪಾಲಸ್ತೀನದಲ್ಲಿ ಸತ್ತೋಗಿದ್ದಾರೆ ಅಂತ, ಮತ್ತು 93,534 ಪೀಪಲ್ ಇಂಜೂರ್ ಆಗಿದ್ದಾರೆ ಅಂತ. ಲಾಸ್ಟ್ ಅಕ್ಟೋಬರಿಂದ ಇದುವರೆಗೂ ಇಷ್ಟು ಜನ ಎಫೆಕ್ಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ನಮ್ಮ ಮಾರ್ಕೆಟ್ ಟೈಮಲ್ಲಿ ಮತ್ತೆ ಒಂದು ಅಪ್ಡೇಟ್ ಬಂತು. ರಷ್ಯಾ ಮತ್ತು ಉಕ್ರೈನಲ್ಲಿ ಮತ್ತೆ ಯುದ್ಧ ಶುರು ಆಗೈತೆ. ರಷ್ಯಾದವರು ಉಕ್ರೈನ್ ಕ್ಯಾಪಿಟಲ್ ಸಿಟಿ ಆದ ಕೀವ್ನ ಟಾರ್ಗೆಟ್ ಮಾಡಿದ್ದಾರೆ. ಇಲ್ಲಿ ಒಂದು ಹೈಡ್ರೋ ಪವರ್ ಪ್ಲ್ಯಾಂಟ್ ಇದೆ. ಆ ಪವರ್ ಪ್ಲ್ಯಾಂಟ್ಗೆ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇವತ್ತು ಈ ನ್ಯೂಸ್ಗೆ ನಮ್ಮ ಮಾರ್ಕೆಟ್ ಯಾವುದೇ ಥರ ರಿಯಾಕ್ಟ್ ಆಗಿಲ್ಲ. ನೋಡಬೇಕು
ಮತ್ತೆ ಇನ್ನು ಓವರ್ನೈಟಲ್ಲಿ ಇನ್ನೂ ಏನೇನು ಅಪ್ಡೇಟ್ ಬರುತ್ತೆ ಅಂತ. ಅದಕ್ಕೋಸ್ಕರ ನಾಳೆ ಯಾವ ಥರ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ನೋಡಬೇಕು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್ ಇದೆ, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಯಾವುದೇ ಕಾರಣಕ್ಕೂ ಇಂಥದ್ರಲ್ಲಿ ರಿಟೇಲರ್ಸ್ ಟ್ರ್ಯಾಪ್ ಆಗಬಾರ್ದು. ಒಂದೇ ಇಯರಲ್ಲಿ 2485% ರಿಟರ್ನ್ಸ್ ಕೊಟ್ಟಿದೆ ಈ ಕಂಪನಿ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಅಂದರೆ ಆಗಸ್ಟಲ್ಲಿ IPO ಆಗಿ ಬಂತು. ಇಶ್ಯೂ ಪ್ರೈಸ್ ಬಂದು ₹75, ಆದರೆ ಲಿಸ್ಟ್ ಆಗಿದ್ದು ₹142. 99% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಇಲ್ಲಿವರೆಗೂ ಎಲ್ಲನೂ ಒಳ್ಳೆಯದೆ. ಆದರೆ ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡಿಕೊಂಡ್ರೆ 3684 ಯಾರಾದರೂ ಈ ಕಂಪ್ನಿನ ಗೆಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಕಂಪ್ನಿ ಯಾವುದು ಅಂದರೆ ಬೊಂಡಾಡ ಇಂಜಿನಿಯರಿಂಗ್. ಈ ಸ್ಟಾಕ್ ಪ್ರತಿದಿನ ಅಪ್ಪರ್ ಸರ್ಕ್ಯೂಟಲ್ಲೇ ಲಾಕ್ ಆಗ್ತಾ ಇತ್ತು. ಇವಾಗ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಯಿತು ಇದ್ರ ವಿಷಯ ಏನು ಅಂತ. ಇದು ಕಂಪ್ಲೀಟ್ಲಿ ಲೋ ಫ್ಲೋಟ್ ಗೇಮ್ ನಡೀತಾ ಇದೆ ಈ ಕಂಪನಿಯಲ್ಲಿ. ಏನೋ ಒಳ್ಳೆ ಕಂಪ್ನಿನೇ ಅನಿಸುತ್ತೆ, ಆದರೆ ಇಲ್ಲಿ ನೋಡಿ ಈ ಸ್ಟಾಕ್ PE 178 ಇದೆ ಮತ್ತು ವ್ಯಾಲ್ಯೂಯೇಷನ್ಸ್ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಶೇರ್ ಹೋಲ್ಡರ್ಸ್ ನೋಡಿ ಬರೀ 3000 ಶೇರ್ಸ್ ಮಾತ್ರನೇ ಇರೋದು. ಅದರಲ್ಲಿ FIIs ಯಾರೂ ಇಲ್ಲ, ಪ್ರಮೋಟರ್ಸ್ ಇದ್ದಾರೆ ಮತ್ತು ರಿಟೇಲರ್ಸೇ ಜಾಸ್ತಿ ಜನ ಇರೋದು. ಎಂದೇ ಆಗಲಿ ಸ್ಟಾಕ್ಸ್ನ ಪರ್ಚೇಸ್ ಮಾಡೋದಕ್ಕೂ ಮುಂಚೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನ ಚೆಕ್ ಮಾಡಿ. ರಿಟೇಲರ್ಸ್ ಎಷ್ಟು ಜನ ಇದ್ದಾರೆ, DIs ಎಷ್ಟು ಜನ ಇದ್ದಾರೆ, FIIs ಎಷ್ಟು ಜನ ಇದ್ದಾರೆ, ಅಥವಾ ಬರೀ ಪ್ರಮೋಟರ್ಸೇ ಇದ್ದು ರಿಟೇಲರ್ಸ್ ಮಾತ್ರ ಇದ್ದರೆ ಅಂಥ ಸ್ಟಾಕ್ಸ್ಗೆಲ್ಲ ಅವಾಯ್ಡ್ ಮಾಡಿ. ಯಾಕಂದರೆ ಅಂಥ ಸ್ಟಾಕ್ಸಲ್ಲಿ ಆಪರೇಟರ್ಸೇ ಎಲ್ಲ ಆಪರೇಟ್ ಮಾಡ್ತಾ ಇರ್ತಾರೆ, ಸ್ಟಾಕ್ ಬೆಳಿಬೇಕಾ ಅಥವಾ ಫಾಲ್ ಆಗಬೇಕಾ ಅಂತ ಇಲ್ಲ. ಇದಕ್ಕೋಸ್ಕರ ನೋಡಿ ಈ ಥರ ಲೋ ಫ್ಲೋ ಸ್ಟಾಕಿಂದ ದೂರ ಇರಿ. ಈ ಥರ ಸ್ಟಾಕ್ಸ್ ಗ್ರೋ ಆಗ್ತಾನೆ ಹೋಗುತ್ತೆ. ಮತ್ತು ಯಾವಾಗಾದರೂ ಮಾರ್ಕೆಟಲ್ಲಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಬಂದಾಗ ಅಥವಾ ರಿಸಲ್ಟ್ಸ್ ಏನಾದರೂ ವೀಕಾಗಿ ಪೋಸ್ಟ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಹೋಗುತ್ತೆ. ಯಾಕಂದರೆ ತುಂಬ ಬೆಳೆದೋಗಿರುತ್ತಲ್ಲ, ಅದಕ್ಕೋಸ್ಕರ ಕಂಟಿನ್ಯೂಸ್ ಫಾಲ್ ಆಗ್ತಾನೆ ಹೋಗುತ್ತೆ. ಜೊತೆಗೆ ಇದರಲ್ಲಿ ಇನ್ವೆಸ್ಟರ್ಸ್ ಅಂದರೆ ಈ ಬಿಗ್ ಪ್ಲೇಯರ್ಸ್ ಎಲ್ಲ ಇರ್ತಾರಲ್ಲ, ಇವರು ಮುಂಚೆನೇ ಇನ್ಸೈಡರ್ ಇನ್ಫಾರ್ಮೇಷನಿಂದ ಸ್ಟಾಕಲ್ಲಿ ಎಕ್ಸಿಟ್ ಆಗೋಗ್ತಾರೆ. ಆದರೆ ನಮ್ಮಂಥ ರಿಟೇಲರ್ಸ್ ಮಾತ್ರನೇ ಇದರಲ್ಲಿ ಲಾಕ್ ಆಗೋಗ್ತಾರೆ. ಆವಾಗ ಮಾರ್ಕೆಟಲ್ಲಿ ನೆಗೆಟಿವ್ ಟ್ರೆಂಡ್ ಇದ್ದಿದ್ದಕ್ಕೆ ಕಂಟಿನ್ಯೂಸ್ ಆಗಿ ಫಾಲ್ ಆಗುತ್ತೆ. ಮತ್ತೆ ನಾವು ರಿಕವರ್ ಆಗೋವರೆಗೂ ವೆಯ್ಟ್ ಮಾಡ್ಕೊಂಡೇ ಕುಂತ್ಕೊಬೇಕಾಗ್ತದೆ ಅಥವಾ ನೆಗೆಟಿವಲ್ಲಿ ಎಕ್ಸಿಟ್ ಆಗೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಸ್ಟಾಕ್ಸನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮುಂಬೈ ಬೇಸ್ಡ್ ಗ್ಲೋಬಲ್ ಡಿಜಿಟಲ್ ಟೆಕ್ನಾಲಜೀಸ್ ಆಪರೇಟರ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಕಂಪನಿ ಆಗಿರೋ ಡೇಟಾಮ್ಯಾಟಿಕ್ಸ್ ಅವರು ಮೈಕ್ರೋಸಾಫ್ಟ್ ಅವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ ಟು ಬಿಲ್ಡ್ AI ಸೊಲ್ಯೂಷನ್ಸ್ ಥ್ರೂ ಕೋಪೈಲಟ್. ಈ ಕೋಪೈಲಟ್ ಅನ್ನೋದು ಮೈಕ್ರೋಸಾಫ್ಟ್ನ AI ಕಂಪ್ಯಾನಿಯನ್. ChatGPT ಹೆಂಗೆ ಬಳಸ್ತೀವೋ ಅದೇ ಥರ ಇದು ಮೈಕ್ರೋಸಾಫ್ಟ್ ಅವ್ರದ್ದು. ಮತ್ತು ಗೂಗಲ್ ಅವರು ಜೆಮಿನಿ ಇದೆಲ್ಲ ಅದೇ ಥರ. NIIT ಈ ಕಂಪನಿ ಒಂದೇ ತಿಂಗಳಲ್ಲಿ 38% ರ್ಯಾಲಿ ಆಗಿದೆ. ಇವತ್ತು ಇಂಟರ್ಡೇ ಸೆಷನಲ್ಲಿ 20% ಮೂವ್ ಆಗಿದೆ. ಯಾಕಂದರೆ 0.59% ಸ್ಟೇಕ್ ರಮೇಶ್ ದಮಾನಿ ಅವರು ಪರ್ಚೇಸ್ ಮಾಡಿದ್ದಾರೆ. ಜೊತೆಗೆ ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ. ಈ ರಮೇಶ್ ದಮಾನಿ ಯಾರು ಅಂತಂದರೆ ಇವರು BSc ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಮೆಂಬರ್ ಮತ್ತು ಬ್ರೋಕಿಂಗ್ ಫೀಲ್ಡಲ್ಲಿ 16 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಇವ್ರು ಪರ್ಚೇಸ್ ಮಾಡಿರೋದನ್ನು ನೋಡಿಕೊಂಡು ರಿಟೇಲರ್ಸ್ ಎಲ್ಲ ಇದರಲ್ಲೇ ಇನ್ವೆಸ್ಟ್ ಮಾಡ್ತಾ ಇರೋದಕ್ಕೆ ಸ್ಟಾಕ್ ಇದು ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗ್ತಾನೇ ಇದೆ. ಓರಿಯಂಟ್ ಟೆಕ್ನಾಲಜೀಸ್ IPO ಅಲಾಟ್ಮೆಂಟ್ ಸ್ಟೇಟಸ್ ಅಪ್ಡೇಟ್ ಆಗಿದೆ. ಈ IPO ನಾಳೆ 10 ಗಂಟೆಗೆ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ. ಇವಾಗಿರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ ಎಬೋ 100% ಲಿಸ್ಟಿಂಗ್ ಗೇನ್ಸ್ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದೆ ಮಾರ್ಕೆಟ್. ಯಾರಾದರೂ ಈ IPO ಅಲಾಟ್ಮೆಂಟ್ನ ಚೆಕ್ ಮಾಡ್ಕೊಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿದ್ರೆ ಸ್ಟೇಟಸ್ ಗೊತ್ತಾಗುತ್ತೆ ಏನು ಅಂತ. ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದಾಗ KPI ಗ್ರೀನ್ ಎನರ್ಜಿ ಇದ್ರ ಶೇರ್ ಪ್ರೈಸ್ ಸಡನ್ನಾಗಿ 4% ಮೂವ್ ಆಯಿತು. ಯಾಕಂದರೆ ಇದ್ರ ಸಬ್ಸಿಡರಿ ಕಂಪ್ನಿ ಆದ ಸನ್ ಡ್ರಾಪ್ ಎನರ್ಜಿಯ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೆ 13.3 ಮೆಗಾವಾಟ್ದು ಸೋಲಾರ್ ಪವರ್ ಪ್ಲ್ಯಾಂಟ್ ಆರ್ಡರ್ ಬಂದಿದೆ. ಅದಕ್ಕೋಸ್ಕರ ಸಡನ್ನಾಗಿ 4%ಗೆ ಮೂವ್ ಆಯಿತು. ಮತ್ತು ಮಾರ್ಕೆಟ್ ಎಂಡ್ ಆಗೋಷ್ಟೊತ್ತಿಗೆ ಫಾಲ್ ಆಗೋಗಿದೆ. ಇವತ್ತು JSW ಇನ್ಫ್ರಾ ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 7.5% ಮೂವ್ ಆಗಿದೆ. ಯಾಕಂದರೆ ಬೆಳಿಗ್ಗೆ ಜೆಫ್ರೀಸ್ ಅವರು ಇಂಡಿಯನ್ ಪೋರ್ಟ್ಸ್ ಬಗ್ಗೆ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಬೈ ರೇಟಿಂಗ್ ಕೊಟ್ಟು 21% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಫಿಚ್ ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅವರು JSW ಇನ್ಫ್ರಾಗೆ ರೇಟಿಂಗ್ಸ್ನ ಜಾಸ್ತಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇದೊಂದು ಪಾಸಿಟಿವ್ ಸೈನ್ ಅಂತ ಮಾರ್ಕೆಟಲ್ಲಿ 8% ಮೂವ್ ಆಗಿದ್ದು. ಜೊತೆಗೆ ಜೆಫ್ರೀಸ್ ಅವರು ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡೋರಲ್ಲ, ಇದು ಬರೀ JSW ಒಂದಕ್ಕೆ ಅಲ್ಲ, ಅದಾನಿ ಪೋರ್ಟ್ಸ್ಗೂ ಇದು ಪಾಸಿಟಿವೇ ಆಗುತ್ತೆ. ಯಾಕಂದರೆ ಅವರು ಓವರಾಲ್ ಪೋರ್ಟ್ ಬಿಸ್ನೆಸ್ಗೆಲ್ಲನೂ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಿರೋದು. ಅದಕ್ಕೋಸ್ಕರ ಬ್ಲಾಕ್ ಡೀಲ್ಸ್ ಪ್ರೀ ಓಪನಿಂಗ್ ಟೈಮಲ್ಲೇ ಈ ಅಪ್ಡೇಟ್ ಬಂತು. ಟ್ರೆಂಟ್ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 6,78,200 ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಟಾಟಾ ಟೆಕ್ನಾಲಜೀಸ್ ಈ ಕಂಪನಿಯಲ್ಲೂ ಒಂದು ಬ್ಲಾಕ್ ಡೀಲ್ ನಡೆದಿದೆ.
3.3% ಸ್ಟೇಕ್ ಎಕ್ಸ್ಚೇಂಜ್ ಆಗಿದೆ. ಬ್ಲಾಕ್ ಡೀಲ್ ನಡೆದಾಗ ಶೇರ್ ಪ್ರೈಸ್ ಫಾಲ್ ಆಯಿತು ಮತ್ತು ಮಾರ್ಕೆಟ್ ಎಂಡ್ ಆಗೋಷ್ಟೊತ್ತಿಗೆ 5% ರಿಕವರ್ ಆಗಿದೆ. ಸ್ಟಾರ್ ಹೆಲ್ತ್ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.75 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ONGC ಈ ಕಂಪನಿಯಲ್ಲೂ 1.1 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಈ ಕಂಪನಿಯಲ್ಲಿ 1.1 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಜಿಯೋ ಫಿನಾನ್ಸ್ ಮೊನ್ನೆ 25 ಆಗಸ್ಟ್ ಈ ಕಂಪ್ನಿದು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ನಡೀತು. ಆ್ಯನ್ಯುವಲ್ ಜನರಲ್ ಮೀಟಿಂಗ್ ನಡೆದಾದಮೇಲೆ ಈ ಕಂಪ್ನಿಯಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೀತಾನೆ ಇದೆ. ನಿನ್ನೆ ಸಹ ಒಂದು ಡೀಲ್ ನಡೆದಿತ್ತು. ಇವತ್ತು 2.64 ಮಿಲಿಯನ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇನ್ನೂ ನೋಡಬೇಕು ಇದರಲ್ಲಿ ಇನ್ನೂ ಏನೇನು ಹೊಸ ಅಪ್ಡೇಟ್ಸ್ ಬರುತ್ತೆ ಅಂತ. ಯಾಕಂದರೆ ಮೊನ್ನೆ 49%ವರೆಗೂ ಫಾರಿನ್ ಇನ್ವೆಸ್ಟ್ಮೆಂಟ್ ಕಂಪನಿ ಒಳಗಡೆ ಬರ್ಬೋದು ಅಂತ ಅಪ್ರೂವ್ ಆಗಿತ್ತು. ಅದಕ್ಕೋಸ್ಕರ ಫಂಡ್ಸ್ ಏನಾದರೂ ಬರ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಬ್ಲಾಕ್ ಡೀಲ್ ಸೆಕ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ಈ ಶೇರ್ಸ್ನ ಯಾರು ಪರ್ಚೇಸ್ ಮಾಡಿದ್ದಾರೆ ಅಥವಾ ಯಾರು ಸೆಲ್ ಮಾಡಿದ್ದಾರೆ ಅಂತ. ಈವ್ನಿಂಗ್ NSE ಮತ್ತು BSE ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ. ಬ್ಲಾಕ್ ಡೀಲ್ ಸೆಷನಲ್ಲಿ ಪ್ರತಿಯೊಬ್ಬರು ಚೆಕ್ ಮಾಡಿ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.